ಉತ್ತರ ಕರ್ನಾಟಕದ ಪ್ರವಾಹ ಸಂತ್ರಸ್ತರಿಗೆ ನೆರವಾದ ಜಪಾನಂದಾಜಿ. ಸಂತ್ರಸ್ತ ಕುಟುಂಬಗಳಿಗೆ ದಿನನಿತ್ಯ ಬಳಸುವ ಸಾಮಗ್ರಿ ಹಂಚಿಕೆ. ಎಸ್ ವೀಕ್ಷಕರೇ, ಉತ್ತರ ಕರ್ನಾಟಕದಲ್ಲಿ ಸುರಿಯುತ್ತಿರುವ ಭೀಕರ ಮಳೆಯಿಂದಾಗಿ ಹಲವು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದವು. ಅದೆಷ್ಟೋ ಕುಟುಂಬಗಳು ಆ ಪ್ರವಾಹದಿಂದ ಮನೆ ಆಸ್ತಿ ಕಳೆದುಕೊಂಡಿದ್ದಾರೆ. ಅಂತಹವರ ನೆರವಿಗೆ ಪಾವಗಡದ ಶ್ರೀರಾಮಕೃಷ್ಣ ಸೇವಾಶ್ರಮ ಮುಂದಾಗಿದ್ದು, ಪ್ರವಾಹದಲ್ಲಿ ನಷ್ಟ ಉಂಟಾದ ಕುಟುಂಬಗಳಿಗೆ ಜಪಾನಂದಾಜಿ ಕೈ ಹಿಡಿದಿದ್ದಾರೆ. ಇನ್ನು ಜಪಾನಂದಾಜಿ ಮಾತನಾಡಿ, ನಮ್ಮ ಆಶ್ರಮದ ವತಿಯಿಂದ ಸತತವಾಗಿ ಇಂತಹ ಪ್ರವಾಹ ಎಲ್ಲೆಲ್ಲಿ ಆಗಿದೆ ಅಂತ ಕಡೆ ನಮ್ಮ ತಂಡ ಹೋಗಿ ನಷ್ಟ ಉಂಟಾದ ಕುಟುಂಬಗಳಿಗೆ ನೆರವಾಗಿ ನಾವು ಸಹಾಯ ಮಾಡುತ್ತಿದ್ದೇವೆ. ಸುಮಾರು 2,500ರಿಂದ 3,000 ಆಗುವಂತಹ ಮನೆಯಲ್ಲಿ ಬಳಸುವಂತಹ ವಸ್ತುಗಳನ್ನ ನೀಡ್ತಾ ಇದ್ದು, ಉತ್ತಮ ಗುಣಮಟ್ಟದ ಸೀರೆ, ಟವಲ್, ಪಂಚೆ ಸೇರಿದಂತೆ ದಿನನಿತ್ಯ ಬಳಸುವ ಸಾಮಗ್ರಿಗಳನ್ನ ನೀಡ್ತಾ ಇದ್ದೇವೆ. ಈ ವೇಳೆ ಸ್ಥಳೀಯ ಮಹಿಳಾ ತಂಡ ಸೇರಿದಂತೆ ಬೇರೆ ಕಡೆ ಯುವಕ ಯುವತಿಯರು ಪ್ರವಾಹದ ಸಮಯದಲ್ಲಿ ವೈಯಕ್ತಿಕವಾಗಿ ಬಂದು ಸ್ಪಂದಿಸುವ ಕೆಲಸ ಮಾಡ್ತಿದ್ದಾರೆ ಎಂದರು. ಒಂದು ಬ್ಯಾಚ್ ಬರುತ್ತೆ, ಅವ್ರು ನಮ್ಮ ಜೊತೆ ಯಾದಗಿರಿ, ಗುಲ್ಬರ್ಗ, ಆಮೇಲೆ ಎಲ್ಲೆಲ್ಲಿ ಭೀಮಾ ನದಿ ದಡದಲ್ಲಿ ಯಾವ ಥರ ಹಳ್ಳಿಗಳಿಗೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ, ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸೊ ಬಹುಶಃ ರಾಮಕೃಷ್ಣ ಸೇವಾಶ್ರಮ ಪಾವಗಡ ಕಳೆದ 30 ವರ್ಷದಿಂದ ಈ ಕೆಲಸ ಮಾಡ್ತಾ ಇದೆ. ಎಷ್ಟು ಲಕ್ಷ ಜನಕ್ಕೆ ಮಾಡಿದ್ದೀವೋ ನಾವು ಲೆಕ್ಕ ಕೊಡೋಲ್ಲ, ಆದರೆ ಲೆಕ್ಕ ಇಡೋದಕ್ಕೂ ಹೋಗಲ್ಲ, ಸೇವೆ ಮಾಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಈ ಸೇವೆ ಆಗ್ತಿದೆ. ಯಥಾ ಪ್ರಕಾರ ಇನ್ಫೋಸಿಸ್ ಫೌಂಡೇಶನ್ ಮತ್ತು ರಾಮಕೃಷ್ಣ ಸೇವಾಶ್ರಮ ಪಾವಗಡ ಮತ್ತು ನಮ್ಮ ವೆಲ್ ವಿಷರ್ಸ್ಗಳು, ಹಿತೈಷಿಗಳು ಅವರೆಲ್ಲ ಸೇರಿ ಕೆಲಸ ಮಾಡ್ತಾಯಿದ್ದೀವಿ. ಒಂದೊಂದು ಮನೆಗೆ ಸುಮಾರು 2,250 ರೂಪಾಯಿ ಆಗುವಷ್ಟು ಸಾಮಾನುಗಳು ಕೊಡ್ತಾಯಿದ್ದೀವಿ. ಅಕ್ಕಿ, ಬೇಳೆ, ಮೆಣಸಿನ ಪುಡಿ, ಧನಿಯಾ ಪುಡಿ, ರವೆ, ಗೋಧಿ ಹಿಟ್ಟು ಎಲ್ಲ ಮನೆಗೆ ಆಗೋಷ್ಟು ಕೊಡ್ತಾಯಿದ್ದೀವಿ. ಮತ್ತು ವಸ್ತ್ರ ಕೊಡ್ತಿದ್ದೀವಿ, ಪಂಚೆ, ಸೀರೆ, ಆಮೇಲೆ ಟವಲ್ಲು ಎಲ್ಲ ಆ ಊರಿನವ್ರಿಗೆ, ಅಂದರೆ ಆ ಪ್ರದೇಶದವ್ರಿಗೆ ಏನು ಅನುಕೂಲ ಆಗಿದೆ ಅದನ್ನು ಕೊಡ್ತಾಯಿದ್ದೀವಿ. ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ನೋಡಿ, ಒಳ್ಳೆ ಕ್ವಾಲಿಟಿ. ಇದು ಹಂಚುತ್ತಿದ್ದೀವಿ ಅಂದ್ಬಿಟ್ಟು ಯಾವುದಂತೂ ತೊಗೊಂಡು ಹೋಗಲ್ಲ. ನಾವೇನು ಉಪಯೋಗಿಸ್ತೀವೋ ಅದೇ ಥರ ತೊಗೊಳ್ತೀವಿ. ಸೀರೆ ಅಂತೂ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ನಮ್ಮ ರಾಮಕೃಷ್ಣ ಸೇವಾಶ್ರಮದ ಸ್ವಯಂ ಸೇವಕರು ಹೆಂಗಸರು ಬರ್ತಾರೆ ಯಾವಾಗಲೂ ಪ್ಯಾಕ್ ಮಾಡಲಿಕ್ಕೆ, ಅದನ್ನು ಆಶ್ರಮಕ್ಕೆಲ್ಲ. ಸೊ ಅಂದರೆ ದಾನ ಮಾಡುವಾಗ್ಲೂ ಒಂದು ರೀತಿಯ ಶ್ರೇಷ್ಠತಮವಾದ ದಾನ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಇದು ರಾಮಕೃಷ್ಣ ಸೇವಾಶ್ರಮದ ಒಂದು ಪರಂಪರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.